ಏನೋ ದಬ್ಬಕಣ ಅಂತ ಮೊದಲನೇ ಸರಿ ವ್ಲಾಗ್ ಮಾಡೋಣ ಅಂತ ಹೊರಗಡೆ ನಾನು ನನ್ನ ಗೆಳೆಯನಾದ ರಕ್ಷಕ್ರವರು ಹೊರಗೆ ಬಂದ್ವಿ. ಆದರೆ ದೇವರಣ್ಣಗಳು ಎಲ್ಲಿ ಹೋಗ್ತಾ ಇದೀವಿ ಅಂತ ಇನ್ನೂ ಗೊತ್ತಿಲ್ಲ. ಡಿಪ್ರೆಷನ್ ಹಾಗೂ ಇಂಡಸ್ಟ್ರೀಸ್ ಆನಂದ್ ಸಿದ್ಧಗಂಗಾ ಘಟಕ. ನಿಮಗೆ ಏನಾದ್ರು ನೀರು ಬೇಕಂದ್ರೆ ಇಲ್ಲಿ ಸಿಗುತ್ತೆ, ಈ ರೋಡಲ್ಲಿ ಬಂದು ಕುಡಿದ್ಬಿಡಿ. ಸಾಬಾಸ್. ಅಯ್ಯಪ್ಪ, ಇದು ಒಂದು ಕಾಡು. ನಮಗೆ ದೇವರಣ್ಣಗಳು ರೋಡ್ ಗೊತ್ತಿಲ್ಲ. ದಾರಿ ಕಾಣದಾಗಿದೆ ರಕ್ಷಕನೇ. ಮಗ ಸಮಾಚಾರ ಏನಿಲ್ಲ. ಏನೋ ಹುಡುಗಿ ಕೈಗೊಡ್ಲತ್ತ ಎಣ್ಣೆ ಹೊಡಿತಿದ್ದಂತೆ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಮತ್ತೆ A few moments later. ಏನೋ ಮಾಡ್ತೀನಿ ಅಂತ ಬಂದ, ನನ್ನ ನಿಲ್ಲಿಸ್ದ, ಗಾಡಿ ಹೊಡಿತಾವನೆ. ನಿಧಾನ ಗಂಡ್ಲೆ. ಇದು ಕಡೂರಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಏನು ಹುಡುಕ ಬಂದಿದ್ದೀವಿ ಅಂದರೆ ಕಲ್ಲು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವಾವ್ ವಾವ್ ವಾವ್. ಗಾಡಿ ಹತ್ಸ್ಕೊಂಡ ಅಲ್ಲಿಂದ ಇಲ್ಲಿವರೆಗೂ ಬಂದ. ರೋಡ್ ಇಲ್ಲ ಅಣ್ಣ, ಮುಂದೆ ಒಂದೊಂದು ಕಾಲದಲ್ಲಿ ಒಬ್ಬ ಸ್ಪೈ ಇದ್ದ. ಆ ಸ್ಪೈ ಕಿವಿಗೆ ಹಿಡ್ಕೊಳ್ತಿದ್ದ. ವಾವ್, ವಾಟ್ ಎ ರೋಡ್. ಈ ಥರ ರೋಡು ನಿಮಗೆಲ್ಲೂ ಟ್ರಕ್ಕಿಂಗ್ ಮಾಡೋಕ್ಕಾಗಲ್ಲ. ಲೇ ಬಾಂಬ್ ಐತ್ಲೇ. ಇದೆಂಟ್ರ ಇದೆ. ಆಮೇಲೆ ಅದೇ ರಾಂಗ್ ಟರ್ನ್. ಓಕೆ, ಇಂಗ್ಲಿಷ್ ಮೂವಿ ರಾಂಗ್ ಟರ್ನ್ ನೋಡಿದ್ಯಾ? ನೋಡಿಲ್ಲ. ಈಗ ನೀನು ನೋಡೋಣ, ನಾನು ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡಕ್ ಹೋಗ್ಬೇಡ. ಅಯ್ಯೋ ಬೆಟ್ಟ ಬೆಟ್ಟ. ಇಷ್ಟು ಬೆಟ್ಟ, ಎಷ್ಟು ದೊಡ್ಡ ಬೆಟ್ಟ ಆರ್ದ ಅಂದರೆ ಇಲ್ಲೇ ಈ ಬೆಟ್ಟದಿಂದ ಹಿಡಿದು ಈ ಬೆಟ್ಟಕ್ಕೆ ಆರ್ದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಬಿಡೋ ಪಾಪ ಅಮಾಯಕರು ಬಟ್ಟೆ ಬಿಡೋ ಹೋಗ್ಲಿ. ನೀನು ಈ ಬಟ್ಟೆ ತಗೊಂಡಾಗ ಅಲ್ಲಿ ಯಾರಿಗಾರು ಕೊಟ್ಟು ತಗೋ ದಾನ ಶಿವರ ಕರ್ಣ ಅಂತ ಹೇಳಿ ಒಂದು ಹಾಡು ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಊರೇ ಎತ್ತ ಮಗ ನಿಂದು ಎಂತ ತ್ಯಾಗ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಆ ಕಡೆಯಿಂದ ಕರ್ಕ ಬಂದ ಅಪ್ಪನ ಮಗ ಸರಿ ಇಲ್ಲ ಅಂತ ಮತ್ತೆ ಇಳಿಸ್ಕೊಂಡು ಹೋಯ್ತು ನಿಡ್ಡವನ್ನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗುಂಡಿ ಇಳಿಸುವ ಸಾಹಸ ಮಾಡುತ್ತಿರುವ ನಮ್ಮೂರ ಹುಡುಗ. ಮಗ ಕೊನೆಯದಾಗ ನಿಂಗೊಂದು ಮಾತಾಡೋದು ಅಂದ್ಕೊಂಡಿದ್ದೀನಿ ಕಣ. ನಿನಗೆ ಆಮೇಲೆ ಹೇಳ್ತೀನಿ ಬಾ, ಮೂಡಿಲ್ಲ ಈಗ. ಇದೆಂಟ್ರ ಇದೆ. ಅರೆ ನೀ ಹಬ್ಬ. ಯಪ್ಪ ಗಾಡಿ ನಿಲ್ಲಿಸಿದ, ಹತ್ತಿಸಿದ. ಈಗ ಬಿಡು. ಇನ್ನು ಯಾವ್ಯಾವ ರೋಡಿಗೆ ನುಗ್ಗಿಸ್ಬೇಕಂತ ಇದೆಯಾ, ನುಗ್ಸು. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಈ ರೋಡ್ ನೋಡ್ತಾ ಇದ್ರೆ ಏನನ್ಸುತ್ತೆ ಮಗ ನಿಂಗೆ? ಏನನ್ಸುತ್ತೆ? ಏನ್ ಅನ್ನಿಸ್ಬೇಕು? ಅದು ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾರಲ್ಲ, ನನಗೂ ಅದೇ ಅನ್ನಿಸ್ತಾ ಇಲ್ಲ. ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ. ಇಷ್ಟೆಲ್ಲ ತಿರುಗಿದ್ಮೇಲೆ ಆ ಸ್ಪಾಟ್ ಸಿಗ್ಲಿಲ್ಲ ಅಂದ್ರೆ ಅವಾಗ ಅನ್ಸೋದು. ಸ್ಪಾಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ.
ಒಳ್ಳೆ ಸ್ಪೋರ್ಟ್ಸ್ ಥ್ರಿಲ್ ಅಂತೂ ಸಿಗ್ತಾ ಇತ್ತು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಾವು ಬಂದಿದ್ಯಾಕೆ, ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಬಂದಿದ್ದಾಕೆ, ಹೋಗ್ತಿರೋದು ಇಲ್ಲಿಗೆ, ಮಾಡ್ತಿರೋದೇನು ಒಂದು ಗೊತ್ತಿಲ್ಲ. ಒಟ್ನಲ್ಲಿ ಹೋಯ್ತಾ ಇದೀವಿ ಅಷ್ಟೇ. ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಅದ್ಯಾರೋ ಆಡಕ್ ಬರ್ದೇ ಇರೋ ಮಕ್ಳ ಕೈಲಿ ಏನೋ ಕೊಟ್ರೆ ಅದೇನೋ ಅಲ್ಲಾಡ್ಸ್ಕೊಂಡು ನಿಂತಿದ್ರು ಅಂತ, ಆ ಥರ ಆಗೋಗಿದೆ ನಮಗೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಯ್ಯೋ ದೇವ್ರ. ಕಾಡಿನಲ್ಲಿ ಈ ಇಬ್ಬರು ಹುಡುಗರು ಯಾವುದೋ ಅನಾಮಯತೆಯ ರೋಡಿನಲ್ಲಿ ನುಗ್ಗಿಸುತ್ತಿರಲು ಕಾರಣವಾದರೂ ಏನಿತ್ತು? ಏನ ನುಗ್ಗಿಸ್ತಿರೋದು? ಗಾಡಿನ. ಕೊನೆಗೆ ಏನೋ ಹುಡ್ಕೊಂಬರೋಣ ಅಂತ ಬಂದ್ವಿ, ಆದ್ರೂ ಒಂದೊಳ್ಳೆ ಜಿಮ್ ಸ್ಪಾಟ್ ಸಿಕ್ತು. ನೀರು ಹೆಂಗಿದೆ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್. ಆ್ಯಕ್ಚುಲಿ ಇಳಿಬೋದು, ಆದರೆ ನಮ್ಮದು ಪ್ಲ್ಯಾನಿಂಗ್ ಇರೋದು ಇದಲ್ಲ. ಆ್ಯಕ್ಚುಲಿ ತೋರಿಸ್ತೀವಿ, ನಾವು ನೋಡಿರೋದು ಬೇರೆ ಸ್ಪಾಟು, ಆ ಸ್ಪಾಟಿಗೆ ಹೋಗ್ತೀವಿ. ಹಾಂ, ಸ್ಟಾರ್ಟ್ ಮಾಡ್ದ ಗಾಡಿ. ಹತ್ಸು. ಲಾ 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 ಬಿಟ್ಟೋದ ಕಣ ಮರೆ. ನಿನ್ಕೊಳ್ಳದ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಿ ಯಾವುದೋ ಬೆಟ್ಟ ನೋಡಿದ್ರೆ ನಿಂತಿದೆ, ಕಾಣಿಸ್ತೈತು. ಜನ ಕನ್ಫ್ಯೂಷನ್ ಮಾಡ್ಕೊಬಿಡ್ತಾರೆ. ಬೇಡ ಬೇಡಪ್ಪ, ಅವನ ಆ ಕಡೆ ಹೋದ ಹುಡ್ಕಕ್ಕೆ ಬೈಕ್ ತಗೊಂಡು. ನಾನು ಸುಮ್ಮನೆ ನಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲೊಂದು ಭಯ ಏನಂದರೆ, ಯಾವ ಬಂಡೆ ಅಡಿ ಯಾವನು ಯಾವ ಬಾಂಬ್ ಬಿಟ್ಟಿರ್ತಾನಂತ ಗೊತ್ತಿರಲ್ಲ. ಅಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಬಾಂಬ್ ಅಂದರೆ ಒರಿಜಿನಲ್ ಬಾಂಬೆ ಹೇಳ್ತಾ ಇರೋದು. ಇಲ್ಲಿ ಬೆಟ್ಟ ಎಲ್ಲ ಕುಟ್ಟಿ ಪುಡಿ ಮಾಡಿ ಜಲ್ಲಿ ಕಲ್ಲು ಮಾಡಿ ಯಾವುದೋ ಒಂದು ಕಲ್ಲು ಮಾಡಿ ಮಾರ್ತಾ ಇರ್ತಾರೆ. ಏನೋ ಕಂಡಿಡ್ದೆ ಅಂತ ಅಂತವನೇ, ಅದೇನು ಕಂಡಿಡ್ದವನೋ ಗೊತ್ತಿಲ್ಲ. ಏಯ್ ಪಕ್ಕ. ಓ ಯಸ್, ಓಕೆ. ನಾ ಬಂದಿರೋ ಸ್ಪಾಟ್, ಹುಡುಕ್ತಿದ್ದಿದ್ದು ಸ್ಪಾಟ್ ಕನ್ಫರ್ಮಾಗಿ ಸಿಕ್ತು. ನಾವಿಲ್ಲಿ ಬಂದು ಎಷ್ಟು ವರ್ಷ ಆಗಿರ್ಬೋದು? ಕೊರೋನಾ ಟೈಮಲ್ಲೆಲ್ಲ ಬಂದಿದ್ದು. ಓಕೆ, ಇದು ಹೌದು, ಬಟ್ ಇದು ಬಿಟ್ಟು ಇನ್ನೊಂದು ಇದೆ. ಈ ಜಾಗದಲ್ಲಿ ನಾವು ಅಲ್ಲಿ ಗೂಬೆ ನೋಡಿದ್ವಿ ಗೊತ್ತಾ? ಅಲ್ಲಿ ಗೂಬೆ ಒಂದು ರಣದ್ದು ಒಂದು ನೋಡಲ್ಲಿ, ರಣದ್ದಂಗ್ಲೆ ಅಂತ ಹೋಯ್ತದೆ. ಆ್ಯಕ್ಚುಲಿ ನೀರಿಲ್ಲ, ನೀರು ಡೌನ್ ಆಗ್ಬಿಟ್ಟಿದೆ. ಲೋ ಮಗ, ನಿಂತರ ಮೀನಿದಾವೋ, ನಿಂತರ ಮೀನಿದಾವೆ. ಹ್ಞೂ, ನೀರಿಲ್ದಲ್ಲೇ ಬೋರ್ ಹೊಡ್ಸ್ಬಿಡ್ತಲ್ಲ ಇದು ಇವತ್ತು. ಜಾಗ ತೋರಿಸ್ತೀನಿ ಅಂತ ಯಾವುದೋ ಚರಂಡಿ ತೋರಿಸೋಯ್ತವನೇ. ಅದಕ್ಕೆ ನಾವು ರೆಡಿ ಇಟ್ಟಿದ್ದೀವಿ. ವಿಷದ ಬಾಟ್ಲು ರೆಡಿ ಇದೆ, ಪಾಲಿಡಾಲ್, ನೆಣಗ್ಗ ಮತ್ತು ರೈಲು ಕಂಬಿ ಇದಿದೆ, ಆಮೇಲೆ ಪಾಳುಬಾವಿ ಇದೆ ಕೊಳ್ಳೇಗಾಲದಲ್ಲಿ, ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. ಆಹಾ ಆಹಾ, ದವಾಗ್ತೀರಿ ಅಂತ ದವಾಗೊಳ್ಳೋ ಚಾನ್ಸ್ ಇದೆ. ಬಲೆ 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 ಎಲ ಎಲ ಬಲೆ. ಆ್ಯಕ್ಚುಲಾಗಿ ನಾವು ಬರಬೇಕಾಗಿದ್ದ ಪ್ಲೇಸ್ ಬಂದ್ವಿ. ಸ್ವಲ್ಪ ಹುಡುಕೋದು ರೋಡು ಸ್ವಲ್ಪ ಕಷ್ಟ ಆಯಿತು. ಇದು ರೋಡು ನಿಮಗೆ ಲೊಕೇಶನ್ನು ಬೇಕಂದರೆ ಕಾಮೆಂಟ್ ಮಾಡಿ. ಡೆಫಿನೆಟಾಗಿ ಈ ಲೊಕೇಶನ್ ತೋರ್ಸೋಕ್ಕೆ ಅಂತ ಇನ್ನೊಂದು ವಿಡಿಯೋ ಮಾಡಾಕ್ತೀವಿ.
ನೋಡ್ಬೇಕಂತ ಬಂದಿದ್ದಿದೆ, ಬಟ್ ಅವಾಗಲೇ ಮಿಸ್ ಆಗಿ ಆ ಜಾಗಕ್ಕೆ ಹೋಗಿದ್ದು. ಹೇಗಿದೆ ಲೊಕೇಶನ್? ಆ್ಯಕ್ಚುಲಿ ನೀರು ಮಾತ್ರ ಸೂಪರಾಗಿ ಕಾಣಿಸುತ್ತೆ ಮಾತ್ರ. ನಿಜವಾದ ಇಲ್ಲಿಂದ ಅಲ್ಲಿಗೆ ಆಡ್ತಿದ್ದೆ. ಮರ ಇಲ್ಲ, ಏನಿಲ್ಲ, ಗಾಳಿ ಏನ್ರಿ ಯಾವ ನಿಲ್ಲಕ್ಕೆ ಆಗ್ತಿಲ್ಲ, ಆ ರೇಜಿಗೆ ತಳ್ತಾ ಇದ್ ಗಾಳಿ. ಗಾಳಿ ಅಲ್ಲ ಇದಿದ್ರು ಗಾಳಿ ಹೆಂಗ್ ತಳ್ತಾ ಇದ್ರು ಅಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.